ಹಲೋ ವೆಲ್ಕಮ್ ಬ್ಯಾಕ್ ಟು ಗಾಯಕ್ವಾಡ್ ಫ್ಯಾಮ್ಲಿ ಯೂಟ್ಯೂಬ್ ಚಾನಲ್. ಡೈಲಿ ಪಾನಿಪುರಿ, ಗೋಬಿ, ಮಸಾಲೆ ಪುರಿ ಎಕ್ಸೆಟ್ರಾ ತಿಂದು ತಿಂದು ಬೋರ್ ಆಗಿರುತ್ತಲ್ಲ, ಆಚೆ ಕಡೆ ಫುಡ್ಡು ಮನೇಲೇ ಹೆಲ್ದಿಯಾಗಿ ಆಲೂಗಡ್ಡೆಯಿಂದ ಮಾಡ್ಕೊಳ್ಳುವಂಥ ಸ್ನ್ಯಾಕ್ಸ್ನ ಹೇಗೆ ಮಾಡೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ. ತುಂಬಾ ಕ್ರಿಸ್ಪಿ ಆಗಿರುವಂಥ, ಒಳಗಡೆ ಸೂಪರ್ ಸಾಫ್ಟ್ ಆಗಿರುವಂಥ, ಟೇಸ್ಟ್ ಆಗಿರುವಂಥ ಒಂದು ಸ್ನ್ಯಾಕ್ಸ್. ಸೊ ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ 2 ಆಲೂಗಡ್ಡೆ ತೊಗೊಂಡಿದ್ದೀನಿ, ಒಂದು 3 ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿನೆಸ್ ಜಾಸ್ತಿ ಆಗುತ್ತೆ. ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ನಾವು ಆಲೂಗಡ್ಡೆನ ಮೇಲ್ಗಡೆ ಸಿಪ್ಪೆ ತೆಗೆದು ತುರ್ಕೋಬೇಕು. ಆಲೂಗಡ್ಡೆನೇ ತುರ್ಕೋಬೇಕು. ಆಮೇಲೆ ಇದು ಈರುಳ್ಳಿನ ಉದ್ದುದ್ದಕ್ಕೆ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು. ಇದು ತುರ್ಕೊಂಡಿರೋ ಉದ್ದುದ್ದಕ್ಕೆ ಸ್ಲೈಸ್ ಆಗಿರುತ್ತೆ. ಈ ಥರ ನೋಡಿ, ನಾನಿಲ್ಲಿ ಸಿಪ್ಪೆ ತೆಗೆದು ನಾನು ತುರ್ಕೊಂಡು ಇಟ್ಕೊಂಡಿದ್ದೀನಿ ಆಲೂಗಡ್ಡೆನ. ಸೊ ಈ ಥರ ಉದ್ರುದ್ರಾಗಿ ಉದ್ದುದ್ದಕ್ಕೆ ಸ್ಲೈಸ್ ಆಗಿರುತ್ತೆ. ಹಾಗೆ ಈರುಳ್ಳಿನೂ ಕೂಡ ಇದ್ರ ಜೊತೆ ಸೇರಿಸ್ಕೊಂಡ್ರೆ ಇದೂ ಉದ್ದುದ್ದಕ್ಕೆ ಸ್ಲೈಸ್ ಆಗಿರುತ್ತಲ್ವ, ಸೊ ಎರಡೂ ಮ್ಯಾಚ್ ಆಗುತ್ತೆ ಆವಾಗ. ಈರುಳ್ಳಿ ನಮ್ಗೆ ಇಷ್ಟ ಇಲ್ಲ ಅನ್ನೋರು ಬರೀ ಆಲೂಗಡ್ಡೆ ಮಾತ್ರ ಹಾಕ್ಕೋಬೋದು. ಅದ್ರ ಜ್ಯೂಸ್ ತೆಗಿಯೋಕ್ಕೂ ನಮ್ಗೆ ಇಷ್ಟ ಇಲ್ಲ ಅನ್ನೋರು ಹಾಗೆ ಹಾಕ್ಕೋಬೋದು. ನೀರು ಹಾಕ್ಕೊಂಡು ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಡೈರೆಕ್ಟಾಗಿ ಹಾಗೆ ಮಿಕ್ಸ್ ಆಗುತ್ತೆ ಹಿಟ್ಟು. ಸೊ ಇಲ್ಲಿ ನೋಡಿದ್ರಲ್ಲ, ನಾನು ಈ ಥರ ಎರಡೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾವಿವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಅಕ್ಕಿ ಹಿಟ್ಟು ಹೇಳಿದ್ನಲ್ಲ, ಅಕ್ಕಿ ಹಿಟ್ಟು ಆ್ಯಡ್ ಮಾಡೋದ್ರಿಂದ ಕ್ರಿಸ್ಪಿನೆಸ್ ಜಾಸ್ತಿ ಆಗುತ್ತೆ ಮತ್ತು ಟೇಸ್ಟ್ ಆ್ಯಡ್ ಆಗುತ್ತೆ ಇದರಲ್ಲಿ. ಸೊ ಇದರೊಂದು 2-3 ಟೇಬಲ್ ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಬೇಡ ಅಂದರೆ ನಿಮಗೆ ಆಪ್ಷನಲ್ಲು, ಸ್ಕಿಪ್ ಮಾಡ್ಬೋದು. ಸೊ 1 ಬೌಲಾಗೋಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಆ್ಯಂಡ್ ಇದಕ್ಕೆ ಖಾರದ ಪುಡಿ, ಇದು ಮನೆಯಲ್ಲೇ ರೆಡಿ ಮಾಡಿರುವಂಥ ಖಾರದ ಪುಡಿ, ಮಮ್ಮಿ ಮಾಡಿರೋದು. ಸೊ ನಾವೊಂದು 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರದ ಪುಡಿ ಬೇಡ ಅಂದರೆ ನೀವು ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬಹುದು, ನಿಮ್ಮ ಇಷ್ಟ, ಆಪ್ಷನಲ್ಲು. ಸೊ ಇದ್ರ ಮೇಲ್ಗಡೆ ನಾನು ಇವಾಗ ಕೊತ್ತಂಬರಿ ಸೊಪ್ಪು, ಅಡಿಗೆ ಕ್ವೀನ್ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ ಟೇಸ್ಟ್ಗೆ, ಆಮೇಲೆ ಸ್ವಲ್ಪ 1 ಚಿಟಿಕೆ ಆಗೋಷ್ಟು ಅಡುಗೆ ಸೋಡಾ. ಸೊ ಇಷ್ಟನ್ನು ಹಾಕ್ಕೊಂಡು ಕಂಪ್ಲೀಟಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು. ಜಾಸ್ತಿ ನೀರು ಹಾಕ್ಕೊಂಡು ತುಂಬ ತೆಳ್ಳಗೆ ಮಾಡ್ಕೋಬೇಡಿ, ಆಲೂಗಡ್ಡೆ ಜ್ಯೂಸ್ ಬಿಡುತ್ತೆ. ಸೊ ಹಾಗಾಗಿ ತುಂಬ ನೀರಾಗುವಂಥ ಚಾನ್ಸಸ್ ಇರುತ್ತೆ. ನೋಡಿ, ನಾನು ಈ ರೀತಿ ಕಲಿಸ್ಕೊಂಡಿದ್ದೀನಿ ಗಟ್ಟಿಯಾಗಿ. ತುಂಬ ಗಟ್ಟಿ ಏನಲ್ಲ, ಸ್ವಲ್ಪ ಸಾಫ್ಟಾಗಿದೆ. ನೋಡ್ಕೊಂಡು ಕಲಿಸ್ಕೊಳ್ಳಿ. ಇದನ್ನ ನೆನೆಯೋಕ್ಕೆ ಬಿಡೋಂಥ ಅವಶ್ಯಕತೆ ಏನೂ ಇಲ್ಲ. ಸೊ ಇದಕ್ಕೆ ಇವಾಗ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ನಾನೊಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಬೋಂಡ ಫ್ರೈ ಮಾಡಬೇಕು. ಸೊ ಸ್ವಲ್ಪ ಬಾಣಲಿ ಒಂಚೂರು ಬಿಸಿಯಾಗಲಿ ಸಾಕು. ಆಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ. ಫ್ರೈ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು. ಅದನ್ನು ಸ್ವಲ್ಪ ಎಣ್ಣೆ ಬಿಸಿ ಆಗಿಬಿಡ್ಲಿ. ಸೊ ಎಣ್ಣೆ ಬಿಸಿ ಆಗಿದೆ. ಇವಾಗ ಇದಕ್ಕೆ ಒಂದೊಂದಾಗೇ ಬೋಂಡ ಬಿಡೋಣ. ನಿಧಾನಕ್ಕೆ ನೋಡ್ಕೊಂಡು ಬಿಡಿ, ಕೈಗೆ ಸುಟ್ಕೋಬೇಡಿ. ಆಮೇಲೆ ನಿಧಾನಕ್ಕೆ ಒಂದೊಂದಾಗಿ ಬೋಂಡ ಬಿಡೋಣ. ಬೋಂಡ ಹಾಕಿದ ತಕ್ಷಣವೇ ಇದನ್ನು ತಿರ್ಗ್ಸೋಕ್ಕೆ ಹೋಗಬೇಡಿ. ಇದು ಬರೀ ಆಲೂಗಡ್ಡೆ ಇದೆಯಲ್ವಾ, ಸೊ ಹಾಗಾಗಿ ಅಂಟ್ಕೊಂಡಿರುತ್ತೆ. ತಿರ್ಗಿಸಿದ್ರೆ ಅದು ಬಿಟ್ಕೊಳ್ಳಲ್ಲ. ಈರುಳ್ಳಿದಾದರೆ ಬಿಟ್ಕೊಂಡ್ಬಿಡುತ್ತೆ. ಸೊ ಇದು ಒಂದು ಕಡೆ ಕಂಪ್ಲೀಟಾಗಿ ಫ್ರೈ ಆಗಿದೆ. ಇದನ್ನು ತಿರುಗಿಸಿ ಇನ್ನೊಂದು ಕಡೆ ಫ್ರೈ ಮಾಡ್ಕೊಳ್ಳೋಣ. ಎರಡೂ ಕಡೆನೂ ಗೋಲ್ಡನ್ ಬ್ರೌನ್ ಆಗೋ ಥರ ಫ್ರೈ ಮಾಡ್ಕೋಬೇಕು, ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಈವ್ನಿಂಗ್ ಟೈಮಲ್ಲಿ ಮಕ್ಕಳಿಗೆ ಈ ಥರ ಮಾಡಿಕೊಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ತಿನ್ನಲ್ವಾ ಅಂತ ಕೇಳಬೇಡಿ. ನಮ್ಮ ಮನೇಲಿ ನಾನೇ ಜಾಸ್ತಿ ಕುರುಕುಲು ತಿಂಡಿ ತಿನ್ನೋದು. ಅದಕ್ಕೆ ಮಾಡ್ತಾಯಿದ್ದೀರಾ ಅನ್ಕೋಬೋದು. ಎಸ್, ಓಕೆ. ಎರಡೂ ಕಡೆ ಇದು ಚೆನ್ನಾಗಿ ಫ್ರೈ ಆಗಿದೆ, ನೋಡ್ತಾ ಇರ್ಬೋದು. ಈ ರೀತಿ ಫ್ರೈ ಆದರೆ ಸಾಕು. ಸೊ ಇದನ್ನು ಎತ್ತಿ ನಾವೀಗ ಸೈಡಿಗೆ ಒಂದು ಪ್ಲೇಟ್ ಅಥವಾ ಬೌಲ್ ಸಮಥಿಂಗ್ ಯಾವುದ್ರಲ್ಲಾದರೂ ಹಾಕ್ಕೊಂಬಿಡೋಣ ಸೈಡ್ಗೆ. ಸೊ ಇದು ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಟರ್ನ್, ಸೆಕೆಂಡ್ ರೌಂಡ್ ಹಾಕ್ಕೊಳ್ಳೋಣ ಬೋಂಡ. ಒಂದೊಂದೇ ಚಿಕ್ಕದಾಗಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್, ಇಷ್ಟೇ ಸೈಜ್ ಅಂತಿಲ್ಲ. ಸೊ ಸೆಕೆಂಡ್ ರೌಂಡ್ ನಾನು ಹಾಕ್ತಾಯಿದ್ದೀನಿ, ನೋಡ್ಕೋಬೋದು. ಗ್ಯಾಪ್ ಎಲ್ಲೆಲ್ಲಿ ಸಿಕ್ಕುತ್ತೋ ನಿಮಗೆ, ಎಲ್ಲೆಲ್ಲಿ ಗ್ಯಾಪ್ ಅಂತ ಅನಿಸುತ್ತೋ ಅಲ್ಲೆಲ್ಲ ಕಡೆಯೂ ಬೋಂಡನ ಹಾಕ್ಕೊಳ್ಳಿ. ಹುಷಾರಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ, ಕೈ ಸುಟ್ಕೋಬೇಡಿ. ಸೊ ನಾನು ಎಲ್ಲ ಕಡೆಯೂ ಫಿಲ್ ಮಾಡಿದ್ದೀನಿ ಆಲ್ಮೋಸ್ಟು. ಸೊ ಇದು ಒಂದು ಸೈಡು ಫ್ರೈ ಆಗಿದೆ, ಇನ್ನೊಂದು ಸೈಡ್ ಫ್ರೈ ಆಗೋದಕ್ಕೆ ಬಿಡೋಣ.
ನೆಕ್ಸ್ಟ್ ಇನ್ನೊಂದು ಕಡೆ ತಿರುಗಿಸ್ತಾ ಇದ್ದೀನಿ, ನೋಡ್ಕೊಂಡು ತಿರುಗಿಸ್ಕೊಳ್ಳಿ. ಇದೇನು ಎಲ್ಲೂ ಜೋಡಿ ಆಗಿಬಿಟ್ಟಿದೆ, ಏನೋ ಬಿಡ್ತಾನೇ ಇಲ್ಲ. ಮೋಸ್ಟ್ಲಿ ವ್ಯಾಲೆಂಟೈನ್ಸ್ ಡೇ ಹತ್ರ ಬರ್ತಾ ಇತ್ತಲ್ಲ, ಇಬ್ಬರು ಏನಾದರೂ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಹೆಂಗೆ? ಇರಲಿ ನಿಮ್ಗಳ ರಿಲೇಷನ್ ನಾನು ಯಾಕೆ ಹಾಳು ಮಾಡಲಿ. ಓಕೆ, ಇವರಿಬ್ಬರು ಜೋಡಿಗಳು ಮೋಸ್ಟ್ಲಿ ದೂರ ಆಗಲ್ಲ ಅನಿಸುತ್ತೆ. ದೂರ ಮಾಡಿ ನಾವ್ಯಾಕೆ ಪಾಪ ಕಟ್ಕೊಳ್ಳೋಣ ಅಲ್ವಾ, ಇವರಿಬ್ಬರನ್ನೂ ಒಟ್ಟಿಗೆ ಎತ್ತಾಕೊಂಬಿಡೋಣ. ಇಬ್ಬರು ಫ್ರೈ ಆದರು. ಸೈಡಿಗೆ ಹಾಕ್ಕೊಳ್ಳೋಣ. ಸೊ ಇದು ನಾನು ಈಗ ಕಂಪ್ಲೀಟಾಗಿ ಎಲ್ಲ ಹಿಟ್ಟನ್ನು ನಾನು ಬೋಂಡ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಫೈನಲಾಗಿ ನಮ್ಮ ಕ್ರಿಸ್ಪಿ ಆಗಿರುವಂಥ ಸೂಪರ್ ಟೇಸ್ಟಿ ಆಗಿರುವಂಥ ಬೋಂಡ, ಆಲೂಗಡ್ಡೆ ಬೋಂಡ ರೆಡಿ ಆಯಿತು. ಸೊ ಇದೇ ರೀತಿ ಹೆಚ್ಚಿನ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವುದು ಅಡುಗೆನ ನಾನು ವೀಡಿಯೋ ಮಾಡಬೇಕು ಅಥವಾ ಯಾವ ಅಡುಗೆ ಮಾಡಿ ನಿಮಗೆ ತೋರಿಸ್ಬೇಕು ಅನ್ನೋದನ್ನು ನೀವು ನನಗೆ ಕಮೆಂಟ್ ಹಾಕಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಲವ್ ಯು ಆಲ್, ಬಾಯ್.